ಅಂತ. I love you, mother. 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 ಸಾಹೇಬ್ರೆ, ಸಾಹೇಬ್ರೆ, ನೀವು ನಾನು ಹೇಳಿದ್ದೇನು ಕೇಳಿಸ್ಕೊಳ್ಳಿಲ್ವಾ? ಯಾರು ಹೇಳಿದ್ರು ಕೇಳಿಸ್ಕೊಂಡಿಲ್ಲ ಅಂತ? ನೀವು ಹೇಳಿದ್ದೆಲ್ಲ ಕೇಳಿಸ್ಕೊಂಡೆ. ನೀವು ನಿಮ್ಮ ಅಕ್ಕನ ಕೊಲೆ ವಿಷಯದ ಬಗ್ಗೆ ತಾನೇ ಮಾತಾಡ್ತಾ ಇದ್ರಿ. ಸಾಹೇಬ್ರೆ, ನೀವು ನಿಜಕ್ಕೂ ಗ್ರೇಟ್ ವ್ಯಕ್ತಿ. ಎಷ್ಟು ನಯ, ಎಷ್ಟು ವಿನಯ, ಎಷ್ಟು ತಾಳ್ಮೆ ಇದೆ ನಿಮಗೆ. ಯಾರ ಮೇಲೂ ಕೋಪನೇ ಮಾಡ್ಕೊಳ್ಳೋದಿಲ್ಲ ನೀವು. ನಮ್ಮನ್ನು ಕಾಪಾಡೋದು ನಿಮ್ಮ ಕರ್ತವ್ಯ ಅನ್ಕೊಂಡಿರೋ ನಿಮ್ಮಂಥ ದೊಡ್ಡ ವ್ಯಕ್ತಿ ಋಣನ ನಾವು ಹೇಗೆ ತೀರಿಸೋದು ಸಾಹೇಬ್ರೆ? ಮಧುರ ಅವರೇ, ನೀವು ತುಂಬ ಎಮೋಷನ್ ಆಗ್ಬಿಟ್ರಿ. ನೀವೆಲ್ಲ ನನ್ನವರು, ನೀವೆಲ್ಲ ಇಲ್ಲಿದ್ದೀರಾ. ಅದಕ್ಕೆ ನೀವಂದರೆ ನಂಗೆ ತುಂಬ ಪ್ರೀತಿ. ಸಾಹೇಬ್ರೆ, ಬನ್ನಿ ಮನೆಗೆ ಹೋಗೋಣ. ನೀವು ಬರ್ತಾ ಇದ್ದೀರಾ ಅಂತ ನಮ್ಮ ಅಕ್ಕ ಹಬ್ಬದ ಅಡುಗೆ ಮಾಡ್ಕೊಂಡು ಕಾಯ್ತಾ ಇರ್ತಾಳೆ. ನೀವು ಬರ್ತಾ ಇದ್ದೀರಾ ಅಂತ ಅವಳು ಎಷ್ಟು ಖುಷಿಯಾಗಿರ್ತಾಳೆ ಗೊತ್ತಾ? ಬನ್ನಿ ಬನ್ನಿ, ಬೇಗ ಹೋಗೋಣ. ನಾನು ನಿಮ್ಮ ಮನೆಗೆ ಬರ್ತಿರೋದು ಹಬ್ಬದ ಊಟ ಮಾಡೋದಕ್ಕಲ್ಲ, ನಿಮ್ಮ ಅಕ್ಕಂದು ಫೋಟೋ ನೋಡೋದಕ್ಕೆ. ದರಿದ್ರ ಜನಗಳು ಬಾಯಿಗೆ ಬಂದಾಗ ಮಾತಾಡ್ತಾರೆ. ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಏನಾಯ್ತೆ? ಗೊಣಕೊಂಡ್ ಬರ್ತಿದ್ಯಾ ಸಾಹೇಬ್ರಲ್ಲಿ? ಯಾರಾದ್ರೂ ಜೊತೆಲಿ ಹೋಗ್ಬಿಟ್ರೆ ಮದ್ವೆ ಆಗ್ಬಿಡ್ತಾರ? ಬುದ್ಧಿ ಇಲ್ದಿರೋ ತರ ಮಾತಾಡ್ತಾರೆ. ಯಾವ ಮದ್ವೆ? ಏನ್ ಮಾತಾಡ್ತಿದ್ಯಾ? ಸಾಹೇಬ್ರನ್ ಕರ್ಕೊ ಬರ್ತೀನಿ ಅಂತಾನೆ ಹೋದೆ. ಎಲ್ಲಿ ಅವರು? ಶ್ರೀಮಂತರು ಬಡವರೆಲ್ಲ ಒಂದಾಗೋದೇ ಇಲ್ವಾ? ಊರ್ ಜನಗಳಿಗೆಲ್ಲ ಹುಚ್ಚಿಡ್ದಿದೆ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ದಾರೆ. ಕೇಳಿದ್ದಕ್ಕಷ್ಟು ಉತ್ತರ ಕೊಡೆ. ಸಾಹೇಬ್ರಲ್ಲಿ ಸಾಹೇಬ್ರು ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ? ಸಾಹೇಬ್ರು ನಮ್ಮನೆಗೆ ಬರ್ತಾ ಇದ್ರು. ನಾನು ಅವ್ರ ಜೊತೆ ಕಾರಲ್ಲೇ ಬರ್ತಿದ್ದೆ. ಮಧ್ಯ ದಾರಿಲಿ ಅವ್ರ ಅತ್ತೆ ಮಗಳಂತೆ ಹಂಸಿನಿ ಅಂತ, ಅವಳು ಬಂದು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಲು. ಅದಕ್ಕೆ ಸಾಹೇಬ್ರು
ಮತ್ತೊಂದ್ಸಲ ಬರ್ತೀನಿ, ಈಗ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಟು ಹೋದ್ರು. ಮದುವೆ ಅಂತ ಏನೋ ಹೇಳಿದೆ. ಯಾರ ಮದುವೆ? ಯಾರ ಜೊತೆ? ಸಾಹೇಬ್ರ ಮದುವೆ. ನಿನ್ಗೇನಾದ್ರೂ ಗೊತ್ತಾ ಅಪ್ಪ? ಸಾಹೇಬ್ರು ಅವ್ರ ಅತ್ತೆ ಮಗಳು ಹಂಸಿನಿ ಅನ್ನೋಳನ್ನ ಮದುವೆ ಆಗ್ತಾರಂತೆ. ಯಾರ ನಿನ್ಗೆ ಹೇಳಿದ್ದು? ಹಾಗಂತ ಊರವರೆಲ್ಲ ಮಾತಾಡ್ಕೊಳ್ತಿದ್ರಪ್ಪ. ಯಾರು ಕೂಡುವರು ಯಾರು ಕಾಡುವರು ಬಾಳ ಪಯಣದಲ್ಲಿ, ಸೋತು ಗೆದ್ದವರು ಗೆದ್ದು ಸೋತವರು ಎಲ್ಲ ಸಿಗುವರಿಲ್ಲಿ, ಎಲ್ಲ ಸಿಗುವರಿಲ್ಲಿ. ಎಲ್ಲೂ ನಿಲ್ಲದಿರು, ಮುಂದೆ ಸಾಗುತ್ತಿರು, ಮುಟ್ಟುವರೆಗೂ ಶರದಿ ಬದುಕೆನ್ನುವ ಮಹಾನದಿ. ಎಷ್ಟೋ ಧೈರ್ಯ ನಿನ್ಗೆ? ನನ್ನ ಮದ್ವೆ ಮಾಡ್ಕೊಬೇಕಾಗಿರೋಳು ನೀನು. ಯಾರೋ ಹಳ್ಳಿ ಗೂಗು ಜೊತೆ ಓಡಾಡ್ತಾ ಇದೆ. ಯಾರವಳು? ಅವಳಿಗೂ ನಿನ್ಗೂ ಏನ್ ಸಂಬಂಧ? ಸಂಬಂಧ ಇದ್ರೇನೆ ಮೀಟ್ ಮಾಡ್ಬೇಕು ಅಂತ ಏನಿಲ್ವಲ್ಲ. ಅವರು ನಮ್ಮ ಕ್ಷೇತ್ರ ಜನ, ನಮ್ಮನೆಗೆ ಬರ್ತಾರೆ ಹೆಲ್ಪ್ ಕೇಳ್ಕೊಂಡು. ನಾನು ಅವ್ರ ಹೆಲ್ಪ್ ಮಾಡಕ್ಕೆ ಯಾವಲ್ಲೂ ರೆಡಿ ಆಗಿರ್ತೀನಿ. ಮನೆ ಬಾಗ್ಲಿಗೆ ಬರ್ಲಿ, ಅವಳಿಗೆ ಏನ್ ಬೇಕೋ ಅದನ್ನ ಕೊಟ್ಕೊಳ್ಸು. ನಾನ್ ಕುತ್ಕೋಬೇಕಾಗಿದ್ದ ಜಾಗದಲ್ಲಿ ಅವಳು ಕುತ್ಕೋತಾಳಂದ್ರೆ ಏನ್ ಅರ್ಥ? ನಾನು ಒಬ್ಬ ರಾಜಕಾರಣಿ. ನನ್ನ ಲೈಫಲ್ಲಿ ನಾನು ಎಲ್ಲರನ್ನೂ ಒಂದೇ ತರ ಟ್ರೀಟ್ ಮಾಡ್ತೀನಿ. ಅಂದ್ರೆ ಆ ಹುಡ್ಗಿನೂ ನನ್ ತರಾನೇ ಟ್ರೀಟ್ ಮಾಡ್ತೀಯಾ? ಆ ಹುಡುಗಿನ ಟ್ರೀಟ್ ಮಾಡೋ ತರ ನಿನ್ನ ಟ್ರೀಟ್ ಮಾಡಲ್ಲ ಅಂದೆ. ನಿನ್ ಮಾತಿನ ಒಳ್ಳೆ ಅರ್ಥ ನನ್ಗೆ ಅರ್ಥ ಆಗ್ತಿಲ್ಲ. ನಾನೇನು ಅಂತ ಅರ್ಥ ಆದ್ರೆ ಎಲ್ಲ ಅರ್ಥ ಆಗತ್ತೆ ಅಂದೆ. ನಾನು ಇನ್ನೂ ಮರ್ತಿಲ್ಲ ಮಧು ಅಂತಿ ವಿಚಾರನ. ಅದಕ್ಕೆ ಬೇಕಾಗಿರೋ ಸಾಕ್ಷಿ ಎಲ್ಲ ಸುಟ್ಟಾಕಿದೀನಿ ಅಂತ ಬೀಗ್ತಾ ಇದ್ಯಾ? ನಿನ್ ಬುದ್ಧಿವಂತಿಗೆ ನಿನ್ ಮಂಡತನ ನನ್ನ ಹತ್ರ ಬೇಡ ಅಂತ ಸ್ಮೂತ್ ಆಗಿ ಹೇಳ್ತಾ ಇದೀನಿ. ಅದನ್ನ ಅರ್ಥ ಮಾಡ್ಕೋ. ನಾನ್ ನಿನ್ನ ಅರ್ಥ ಮಾಡ್ಕೊಳೋ ಬದಲು ನೀನ್ ನನ್ನ ತುಂಬಾ ಅರ್ಥ ಮಾಡ್ಕೋಬೇಕು. ಬೇಜಾರಾಗ್ತಿದ್ದಲ್ವೇನೆ? ಎಷ್ಟು ಇಷ್ಟಪಟ್ಟು ಹಬ್ಬದ ಅಡ್ಗೆ ಮಾಡಿದ್ದೆ. ಸಾಹೇಬ್ರು ಕೂಡ ಅಷ್ಟೇ ಕಣೆ. ಎಷ್ಟು ಖುಷಿಯಿಂದ ಬರ್ತಿದ್ರು ಗೊತ್ತಾ? ಅಷ್ಟರಲ್ಲಿ ಅವಳು ಯಾವಳು ಸಿಂಗ್ಲಿಕ್ಕೆ ಬಂದ್ಬಿಟ್ಲು. ಏನ್ ಅವಳ ಹೆಸರು? ಹಂಸಿನಿ ಅಂತೆ. ಎಷ್ಟು ಚಂಡಾಳವಾಗಿದೆ ಅಲ್ವಾ ಹೆಸರು? ಹಂಸಿನಿ ವಿಕ್ರಮ್ ಸಿಂಹ. ಚೆನ್ನಾಗೇ ಇದೆಯಲ್ಲ? ಏನೋಪ್ಪ, ನನ್ಗಂತೂ ಒಂಚೂರು ಇಷ್ಟ ಆಗಿಲ್ಲ. ನನಗೆ ಯಾವತ್ತಿದ್ರೂ ಮೇಘನ ವಿಕ್ರಮ್ ಸಿಂಹನೇ. ಇನ್ಮೇಲೆ ನನ್ನ ಹೆಸರನ್ನ ಅವ್ರ ಹೆಸರು ಜೊತೆ ಸೇರಿಸ್ಬೇಡ. ನಮ್ಮ ಅಕ್ಕ ನಂದಿ ಬೆಟ್ಟಿನ ಬಿಟ್ಟು ಸತ್ತಿದ್ದು ಆತ್ಮಹತ್ಯೆ ಅಲ್ಲ, ಕೊಲೆ ಅನ್ನೋ ನಮ್ಮ ಅನುಮಾನ ನಿಜ ಆಗೋಯ್ತು. ನಿಮ್ಮ ಅಕ್ಕನ ಹೆಸರು ಏನಂದ್ರೆ? ಮಧು ಅಂತ ಸಾಹೇಬ್ರೆ.